ಹೇ ಗಾಯ್ಸ್, ಸೊ ಇವತ್ತು ಫೂಜಿ ಇಲ್ಲ, ಇಲ್ಲಿ ಮಿಸ್ಸಿಂಗ್ ಇದ್ದಾಳಲ್ಲ, ನಾನೊಬ್ಬನೇ ಇದ್ದೇನೆ. ಸೊ ಫೂಜಿ ಸ್ಟೈಲಲ್ಲಿ ನಾನು ವಿಡಿಯೋಗೆ ಇಂಟ್ರೊಡಕ್ಷನ್ ಕೊಡ್ತೇನೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೂಜಿ ಕಾಜು ಸ್ಟೋರೀಸ್. ಹೇಗಿದ್ದೀರಿ ಎಲ್ಲರೂ? ಸೊ ಆ್ಯಕ್ಚುಲಿ ಇವತ್ತು ಫೂಜುದು ಬರ್ಡೇ, ಸೊ ಬರ್ಡೇ ಸೆಲೆಬ್ರೇಟ್ ಮಾಡುವ ಅಂತ, ಸೊ ಅದನ್ನೇ ಒಂದು ವ್ಲಾಗ್ ಆಗಿ ಮಾಡುವ ಅಂತೇಳಿ ಈಗ ಹೊರಡಿ ಬಾ ಅಂತೇಳಿ ಒಳಗೆ ಕಳಿಸಿದ್ದೇನೆ. ಸ್ನಾನಕ್ಕಂತ ಹೋಗಿದ್ದಾಳೆ. ಸೊ ಅವಳು ಬರುವಷ್ಟರಲ್ಲಿ ಸ್ವಲ್ಪ ಒಂದು ಸಣ್ಣ ಡೆಕೋರೇಷನ್ ಮಾಡುವ, ಇಲ್ಲಿ ಡೆಕೋರೇಷನ್ ಮಾಡಿ ಅವಳನ್ನು ಕರೆದು ಅದಾದಮೇಲೆ ಕೇಕ್ ಕಟ್ಟಿಂಗ್ ಆದಮೇಲೆ ಒಂದು ಗೇಮ್ ಆಡಿಸಿ ಅವಳಿಗೆ ಸರ್ಪ್ರೈಸ್ ಉಂಟು ಎಟ್ ದಿ ಎಂಡ್. ಸೊ ಅದು ಸರ್ಪ್ರೈಸ್ ಎಂತ ಅಂತ ನೀವು ನೋಡಿ, ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಸರ್ಪ್ರೈಸ್ ಅಂತ ನಿಮಗೂ ಗೊತ್ತಾಗ್ತದೆ ಆ್ಯಂಡ್ ಅವಳ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡುವ. ಪ್ಲಸ್ ಎಲ್ಲ ಫ್ಯಾಮಿಲಿಯವ್ರ ಹತ್ರ ಆಲ್ರೆಡಿ ಹೇಳಿಟ್ಟಿದ್ದೇನೆ, ವಿಡಿಯೋ ಕಾಲ್ ಮಾಡ್ತೇನೆ, ಎಲ್ಲರೂ ನೋಡಿ ಬರ್ಡೇ ಕೇಕ್ ಕಟ್ ಮಾಡೋಗಂತ. ಸೊ ಅವಳಿಗೂ ಖುಷಿ ಆಗ್ತದೆ ಅದರಿಂದ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವ್ಲಾಗ್. ಫಸ್ಟ್ ಡೆಕೋರೇಷನಿಂದ ಶುರು ಮಾಡುವ. ಲೆಟ್ಸ್ ಗೋ. ಈಗ ಹೇಗೆ ಡೆಕೋರೇಷನ್? ಸೂಪರ್. ಖಾಲಿ 5 ನಿಮಿಷ ಡೆಕೋರೇಷನ್. ನನ್ನ ಫೇವರಿಟ್ ಚಾಕ್ಲೇಟ್ ಆಕ್ಚುಲಿ, ನಂಗೆ ಇಷ್ಟ. ಅದಕ್ಕೆ ತಂದದ್ದು ನಾನು. ಇದು ಸ್ಟ್ರಾಬೆರಿ ನೀವು ಹಾಕಿದೆ ಇತ್ತು. ನಾನು ಹಾಕಿ ನಂಗೆ ಗೊತ್ತಾಯ್ತು. ಕ್ಯೂಟ್. ಇದು ಸಲ ಅದು ಎಕ್ಸ್ಟ್ರಾ ಡೆಕೋರೇಷನ್ ನನ್ನ ಸೈಡಿಂದ. ಕೇಕಿ ಅದಿಲ್ಲ, ಸ್ವಲ್ಪ ಬೋರಿಂಗ್ ಕಾಣ್ತಲ್ಲ, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಹಾಕಿ ಅಡ್ಜಸ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಾವು ಒಂದು ಶಾಲೆಯಲ್ಲಿ ಮಾಡಿದ್ದು ನೋಡಿ. ನಾನು ಲಾಸ್ಟ್ ಟೈಮ್ ನಿಮ್ಮ ಬರ್ಡೇ ಟ್ರೈ ಮಾಡಿದ್ದೆ, ನಂಗೆ ಮಾಡ್ಲಿಕ್ಕೆ ಆಗಲಿಲ್ಲ. ನಾನೆಂತೆಲ್ಲ ಸುಮ್ಮನೆ ಸಿಕ್ಕಿಸಿದ್ದು. ಒಳ್ಳೆ ಆಗಿದಾ? ವೆರಿ ಕ್ಯೂಟ್. ಓಕೆ, ಈಗ ಕೇಕ್ ಕಟ್ ಮಾಡುವ. ಓಕೆ. ಸೊ ಗೈಸ್, ನಮ್ಮದ್ರಲ್ಲಿ ಯೂಶಲಿ ಪೂಜೆ ಕೇಳ್ತಿದ್ದಾಳೆ ಕ್ಯಾಂಡಲ್ ಎಲ್ಲಿ ಉಂಟಂತ. ಕ್ಯಾಂಡಲ್ ನಾನು ಹೇಳಿದೆ ಕ್ಯಾಂಡಲ್ ಬೇಡ, ಈ ಸಲ ನಾವು ಹೊಸತ್ತು ಟ್ರೈ ಮಾಡಿ. ಯೂಶಲಿ ನಾವು ಕ್ಯಾಂಡಲ್ ಅನ್ನು ಆರಿಸುದಲ್ಲ, ಫೂ ಮಾಡುದು. ಸೊ ಅದಕ್ಕಿಂತ ನಾವು ದೀಪ ಹೊತ್ತಿಸಿ ಆರಿಸದೇ ಇರುವ, ದೀಪ ಬೆಳಗಿಸುವ. ಓಕೆ, ದೀಪ ಬೆಳಗಿಸುವ ಫಸ್ಟ್. ಸೊ ನಾನು ದೀಪ ತಂದಿಟ್ಟಿದ್ದೇನೆ. ಸೊ ಫಸ್ಟ್ ದೀಪ ಬೆಳಗಿಸುವ, ದೆನ್ ವಿಲ್ ವಿಶ್ ಫೂಜು. ದಿನ ದೀಪ ಹಚ್ಚುದು ನಾನೇ. ಗುಡ್. ಹೇಗೆ ಹೊಸ ಪ್ರಯತ್ನ ನಮ್ಮದು? ಒಳ್ಳೆ ಐಡಿಯಾ. ವೆರಿ ಗುಡ್ ಐಡಿಯಾ. ನಮ್ಮ ಸಂಸ್ಕೃತಿಯನ್ನು ನಾವೇ ಬೆಳೆಸ್ಬೇಕು, ಇಲ್ಲಾದ್ರೆ ಯಾರು ಬೆಳೆಸ್ತಾರೆ ಅಲ್ವಾ? ಅದಕ್ಕೆ. ಓಕೆ, ಸೊ ಗುಡ್. ಈಗ ವಿಶ್ ಮಾಡುವ, ಕೇಕ್ ಕಟ್ ಮಾಡುವ. ಓಕೆ. ನಿಂಗೆ ವಿಶ್ ಮಾಡಲಿಕ್ಕೆ ನಾನೊಬ್ಬನೇ ಅಲ್ಲ, ಪ್ಲಸ್ ನಮ್ಮ ವೀಕ್ಷಕರು ಸಹ ನಿಂಗೆ ವಿಶ್ ಮಾಡೋರು, ನಿನ್ನ ಫ್ಯಾನ್ಸ್ ಎಲ್ಲ. ಬಟ್ ಮನೆಯವರಿಗೆ ಸಹ ಅರೇಂಜ್ಮೆಂಟ್ ಮಾಡಿಟ್ಟಿದ್ದೇನೆ ಗೈಸ್ ನಾನು. ವಿಶ್ ಮಾಡಿ ವಿಡಿಯೋ ಕಾಲ್ ಥ್ರೂ. ನಾವಿಬ್ಬರಲ್ಲ, ಲಾಸ್ಟ್ ಟೈಮ್ ನಾವಿಬ್ಬರೇ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಈ ಸಲ ಎಲ್ಲ ಮನೆಯವರಿಗೆಲ್ಲ ಹೇಳಿಟ್ಟಿದ್ದೆ ಆಲ್ರೆಡಿ. ಸೊ ಎಲ್ಲ ವಿಡಿಯೋ ಕಾಲಲ್ಲಿ ವಿಶ್ ಮಾಡಲಿ ಅಂತೇಳಿ. ಓಕೆ, ಸೊ ವಿಶ್ ಮಾಡುವ, ಕೇಕ್ ಕಟ್ ಮಾಡುವ. ಲೆಟ್ಸ್ ಗೋ. ಹೇಗೆ ಉಂಟು ಕೇಕ್ ಎಲ್ಲ? Happy birthday to you. ಇದು ಅಪ್ಪ ಶಾಲೆ ಹೋಗಿ ಬರ್ತಾರೆ. ಥ್ಯಾಂಕ್ ಯು. ಕುಂದಾಪುರ ಫ್ಯಾಮಿಲಿ ಜಾಯ್ನ್ ಆಯ್ತು ನಮ್ಮದು.
Happy birthday to you. Happy birthday to you. Happy birthday to you. First ಅವ್ರಿಗೆ family. ಥ್ಯಾಂಕ್ ಯು ನಿಮ್ಗೆಲ್ಲರಿಗೆ ನಿಮ್ಗೆ ಆಯ್ತಾ ಥ್ಯಾಂಕ್ ಯು ಎವ್ರಿವನ್ ಥ್ಯಾಂಕ್ ಯು ಎಲ್ಲ ಕೇಕ್ ತಿಂದ್ರಲ್ಲ. ಎಲ್ಲ ಕೇಕ್ ತಿನ್ನಿ ಅಜ್ಜಿ ಕೇಕ್ ತಿನ್ನ ಆಯ್ತಾ ಹೌದು ಈಗ ನಂಗೆ ಓ ಥ್ಯಾಂಕ್ ಯು ಅತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಜ್ಜಿ ಸಾಂಗ್ ಥ್ಯಾಂಕ್ ಯು ಅಜ್ಜಿ ಥ್ಯಾಂಕ್ ಯು ಅಜ್ಜಿ 100 ಜನ್ಮಕ್ಕೂ ಸಾಂಗ್ ಹೇಳ್ತೀನಿ. ಓಕೆ, ಈಗ ಕೇಕ್ ಕಟ್ಟಿಂಗ್ ಆಯ್ತು, ಎಲ್ಲ ವಿಶ್ ಮಾಡಿ ಆಯ್ತು, ಎಲ್ಲ ಆಯ್ತಲ್ಲ. ಈಗ ನಿಂಗೆ ಗಿಫ್ಟ್ ಬೇಕಾ? ಸೊ ಗಿಫ್ಟ್ ಬೇಕಾದ್ರೆ ನಾನೊಂದು ಗೈಸ್ ಇಲ್ಲಿ ಗೇಮ್ ಅರೇಂಜ್ ಮಾಡಿದ್ದೇನೆ. ವೆರಿ ಸಿಂಪಲ್ ಗೇಮ್, ವೆರಿ ಸಿಂಪಲ್. ಸೊ ಈಚ್ ಟೈಮ್ ನೀನು ಇದ್ರ ಒಳಗೆ ಒಂದೊಂದು ಕಪ್ ಒಳಗೆ ಬಾಲ್ ಹಾಕಿದ್ರೆ ನಿಂಗೆ ಗಿಫ್ಟ್ ಸಿಗ್ತದೆ. ಅದು ಹಾಕುವ ತನಕ ನೀನು ಪ್ರಯತ್ನ ಪಡ್ತಾ ಇರ್ಬೇಕು. ಎರಡು ಬಾಲ್ ಹೋದ್ರೆ ಆಗಿಲ್ಲ, ಒಂದು ಕಪ್ಪಲ್ಲಿ ಒಂದೇ ಹಾಕ್ಲಿಕ್ಕೆ. ಸೊ ನೀನು ಈಚ್ ಕಪ್ ಒಳಗೆ ಬಾಲ್ ಹಾಕಿದ್ರೆ ಮಾತ್ರ ನಿಂಗೆ ಗಿಫ್ಟ್ ಸಿಗ್ತದೆ. ಹಾಗಾದ್ರೆ ಇವತ್ತು ರಾತ್ರಿ ವಿಡಿಯೋ ಚಾಲು. ಇಲ್ಲ, ಈಸಿ, ವೆರಿ ಸಿಂಪಲ್. ನೀ ಹತ್ರದಿಂದ ಬೇಕಾದ್ರೆ ಹಾಕು, ದೂರದಿಂದ ಬೇಕಾ ನಿನ್ನಿಷ್ಟ. ಬಟ್ ಅದು ಎಂತ ಹೇಳ್ತಾರೆ, ಅದನ್ನು ಯು ಶುಡ್ ಎಂತ ಅರ್ನ್ ಇಟ್ ಗಿಫ್ಟ್ ಅನ್ನು, ಅದಕ್ಕೋಸ್ಕರ. ಸೊ ಪ್ರಯತ್ನ ಪಟ್ಟು ಗಿಫ್ಟ್ ತಗೊಳ್ಬೇಕು, ಆಯ್ತಾ? ತೋರಿಸ್ತೇನೆ ನೋಡಿ. ಹೀಗೆ ಕಪ್ ಇಟ್ಟಿದ್ದೇನೆ, ಆಯ್ತಾ? ಸೊ ಇಲ್ಲಿ ಒಂದು ರಾಶಿ ಬಾಲ್ಸ್ ಉಂಟು, ಪಿಂಗ್ ಪಾಂಗ್ ಬಾಲ್ಸ್. ಹಾ, ಸೊ ಅದನ್ನ ನೀನು ಒಂದೊಂದೇನೆ ಪಿಚ್ ಮಾಡಿ, ಒಂದ್ ಪಿಚ್ ಮಾಡಿ ಇದ್ರೊಳಗೆ ಹಾಕ್ಲಿಕ್ಕೆ. ತೋರಿಸಿ ಹೇಗೆ ಹಾಕ್ತಿ ಅಂತ. ಅಲ್ಲ, ಒಂದ್ ಪಿಚ್ ಮಾಡಿ ಹಾಕು. ಹಾ, ಹಾಗೆ. ಸೊ ಅದು ಒಂದ್ ಪಿಚ್ ಆಗಿ ಕಪ್ ಒಳಗೆ ಬಿದ್ರೆ ಮಾತ್ರ ಕನ್ಸಿಡರ್. ಹಾಗೆ ಮಾಡಿ ನೀನು ಕಷ್ಟಪಟ್ಟು ಬೆವರು ಸುರಿಸಿ ಗಿಫ್ಟ್ ಅನ್ನು ತಕೊಳ್ಬೇಕು. ಸೊ ಅಲ್ಲಿ ಎಷ್ಟು ಕಪ್ ಉಂಟು ಈಗ? ನನಗೆ 5 ಗಿಫ್ಟ್ ಉಂಟಂತ ನಾನು ಅದೇ ಹೇಳಿಕೊಟ್ಟೆ. ಸೊ 5 ಕಪ್ ಉಂಟಲ್ಲ ಇಲ್ಲಿ ನಿಂಗೆ ಈಗ ಬಾಲ್ ಹಾಕ್ಲಿಕ್ಕೆ. ಸೊ 5 ಗಿಫ್ಟ್ ಸಿಗ್ತದೆ, ಆಯ್ತಾ? ಸೊ ಗಿಫ್ಟಿಗೋಸ್ಕರ ಆದ್ರೂ ನಾನು ಈ ಚಾಲೆಂಜ್ ವಿನ್ ಆಗ್ಲೇಬೇಕು. ಇನ್ನೊಂದ್ ಎಂತ ಹೇಳಿದ್ರೆ, ನೀನು ಒಟ್ರಾಸಿ ಎಲ್ಲಿ ಹಾಕ್ಲಿಕ್ಕಿಲ್ಲ, ಲೈನ್ ಅಲ್ಲಿ ಹಾಕ್ತಾ ಬರ್ಬೇಕು. ಅಂಡ್ ಇನ್ನೊಂದ್ ಎಂತ ಹೇಳಿದ್ರೆ, ಫಸ್ಟ್ ಇದು ಅಥವಾ ಇದು ಹಾಕ್ಲಿಕ್ಕೆ, ಆಮೇಲೆ ಇದು ಮತ್ತೆ ಇದು, ಲಾಸ್ಟ್ ಇದು ಹಾಕ್ಬೇಕು. ಸೊ ಎವ್ರಿ ಗಿಫ್ಟ್ ಸಣ್ಣದ್ರಿಂದ ಹೀಗೆ ದೊಡ್ಡ ಹೋಗ್ತದೆ. ಯಾಕಂದ್ರೆ ಇದು ನೋಡಿ, ಅದಕ್ಕೆ ನಾನು ಇದೆಲ್ಲ ಹತ್ರ ಇಟ್ಟದ್ದು, ದೂರ ಇದು ದೂರ ಇಟ್ಟೆ. ಸೊ ಗಿಫ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಒಂದೇ ಪಿಚ್ ಆಗಿ ಅಲ್ಲ, ಎಷ್ಟು ಸಹ ಪಿಚ್ ಇಲ್ಲ, ಒಂದೇ ಪಿಚ್ ಆಗಿ ಹಾಕ್ಬೇಕು, ಒಂದೇ ಪಿಚ್ ಆಗಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಆರ್ ಯು ರೆಡಿ? ಲೆಟ್ಸ್ ಗೋ. ಸ್ಟಾರ್ಟ್. ನಾನು ಆಕ್ಚುಲಿ ಇದು ಈಸಿಯೆಸ್ಟ್ ಗೇಮ್, ನಿಂಗೆ ಆಗ್ಬೇಕು. ಇಲ್ಲ ಕನ್ಸಿಡರ್ ಇಲ್ಲ, 2 ಪಿಚ್ ಆದ್ರೆ ಇಲ್ಲ, ಒಂದೇ ಪಿಚ್ ಆಗ್ಬೇಕು. ಇಲ್ಲ ಅಲ್ಲಿ ತುಂಬಾ ಬಾಲ್ ಉಂಟು, ಹಾಕ್ಬೇಕಂತಿಲ್ಲ. ಇಲ್ಲ, ಫಸ್ಟ್ ಗಿಫ್ಟ್ ಅದು ಎದುರಲ್ಲಿ ಇರುದಲ್ಲ. ಸೊ ಫಸ್ಟ್ ಗಿಫ್ಟ್ ಸಿಂಪಲ್, ವೆರಿ ಸಿಂಪಲ್ ಇಟ್ ಇಸ್. ಓಕೆ, ನಿಂಗೆ ಬೇಕಿರೋ ಚಾಕ್ಲೇಟ್ಸ್ ಎಲ್ಲ, ನನಗೆ ಸೋರ್ ಚಾಕ್ಲೇಟ್ಸ್ ಎಲ್ಲ ಇಷ್ಟ. ಯು ವೆಲ್ಕಮ್. ಈಗ ನೆಕ್ಸ್ಟ್ ಈಚೆ ಸೈಡ್ ಇದು ರೆಡ್ಡಿಗೆ ಹಾಕ್ಬೇಕು, ಆಯ್ತಾ? ಇಲ್ಲ ನಾನು ಆಕ್ಚುಲಿ ಈಸಿ ಇರ್ಬೋದು, ನಿಂಗೆ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಬಟ್ ಇದೀಗ ನಾನೇ ಕುತ್ಕೊಂಡು ಬಾಲ್ ಹೆಕ್ಕುವ ಪರಿಸ್ಥಿತಿ ಬರ್ತಾ ಉಂಟು ನಂಗೀಗ. ಏ ದೇವರೇ, ನಾನೀಗ ಇಡೀ ಮನೆ ಬಾಲ್ ಹೆಕ್ತಾ ಕುತ್ಕೊಳ್ಬೇಕಾ? ಇಲ್ಲ, ಅಯ್ಯೋ, ಇಲ್ಲಿ ಅದು ಸ್ಟ್ರೇಟ್ ಅಲ್ಲೇ ಇರಲಿ, ಪರವಾಗಿಲ್ಲ. ಇಲ್ಲ, ಸಾರಿ, ಇಲ್ಲ, ಹೊರಗೆ ಬಿತ್ತು ಬಾಲ್. ಇನ್ನೊಂದು
ಹಾಂ ಓಕೆ ಡನ್ ಓಕೆ ಕ್ವಾಲಿಫೈಡ್. ಒಂದು ನಿಮಿಷ. ಓಕೆ ಹಿಯರ್ ಯು ಗೋ. ಯು ಅರ್ನ್ ದ ಸೆಕೆಂಡ್ ಗಿಫ್ಟ್. ಹಾಂ ನಾನು ಇದು ಕಾಗದ ಎಲ್ಲ ಮುಚ್ಚಿಟ್ಟಿದ್ದೆ. ಹಾಂ ವೆಲ್ಕಮ್. ಈಗ ನಿಂದು ಇದು ಎಂತ ಹೇಳ್ತಾರೆ ಗೇಮ್ ಇದು ಲೆವೆಲ್ ಅಪ್ ಆಯ್ತು. ಕರೆಕ್ಟ್, ಒಂದು ಲೆವೆಲ್ ಜಾಸ್ತಿ ಹೋಯ್ತಲ್ಲ. ಐ ಮೀನ್ ನೆಕ್ಸ್ಟ್ ಈಗ ಒಂದು ಲೆವೆಲ್ ಜಾಸ್ತಿ ಹೋಗ್ತದೆ. ಸೊ ನೆಕ್ಸ್ಟ್ ನೋಡುವ. ಕೊಡ್ತೇನೆ ಒಂದು ನಿಮಿಷ. ಇದೀಗ ಇಡೀ ಮನೆ ನಾನು ಬಾಲ್ ಎಕ್ಕುದೇ ಪರಿಸ್ಥಿತಿ ಮಾರಿದೆ. ಕಮಾನ್ ಪ್ಲೀಸ್ ಬೇಗ ಹಾಕಾಯ್ತಾ, ನನಗೆ ಕಷ್ಟ ಆಗ್ತದೆ ಇಲ್ಲಿ. ಹಾಕು. ಅದಿರ್ಲಿ. ಓಬೋ ಕಲ್ತ್ಲು ಅದು ಕಲ್ತಿ, ಈಗ ಪ್ರಾಕ್ಟೀಸ್ ಆಯ್ತಲ್ಲ ಈಗ. ಓಕೆ ಹಿಯರ್ ಯು ಗೋ. ಅದು ಯಾವ್ದ್ರದ್ದು ಇದಾಯ್ತಾ ಎಂತ ಬ್ಯಾಗ್, ಗಿಫ್ಟ್ ಬ್ಯಾಗ್. ನೀವು ತೆಗಿಬೋದು, ಅದು ಇದು ಪೇಪರ್ ಮೇಲೆ ಹಾಕಿಟ್ಟ ನಾನು ಕಾಣಬಾರ್ದು ಅಂತ. ಅದನ್ನು ಬಿಸಾಡ್ ಪೇಪರ್. ಸಾಫ್ಟ್ ಡ್ರೆಸ್. ನಂಗೆ ಬರೋಬರಿ ನೈಟ್ ಡ್ರೆಸ್ ಆಗಿದ್ರೆ ತುಂಬಾ ಸಾಫ್ಟ್ ಉಂಟಲ್ಲ, ಮೆಟೀರಿಯಲ್ ಬಾರಿ ಚಂದ ಉಂಟು, ಅದಕ್ಕೆ ತಗೊಂಡು ಖುಷಿ ಆಯ್ತು ನಂಗೆ ಅದು ಮೆಟೀರಿಯಲ್. ಓಕೆ ನೆಕ್ಸ್ಟ್ ಗಿಫ್ಟ್ ಡೆಫಿನೆಟ್ಲಿ ಯು ವಿಲ್ ಲವ್ ಇಟ್. ಸೊ ನೋಡುವ. ಹಾಂ ಈಗ ಕರೆಕ್ಟ್ ಹಾಕ್ಬೇಕು ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಇನ್ನು ಲೆವೆಲ್ ಅಪ್ ಆಗ್ತಾ ಉಂಟು ಗೇಮ್. ಈಗ ನೋಡುವ. ನೋ ಪೂಜು ಇಲ್ಲಿ ಚೇರ್ ಮಾಡ್ಲಿಕ್ಕೆ ಯಾರಿಲ್ಲ, ನಾನೊಬ್ನೇ ಇರುತ್ತೆ. ಈಗ ಪ್ರಾಕ್ಟೀಸ್ ಆಗಿದೆ ಆಕ್ಚುಲಿ, ಈಗ ರಪ್ಪ ಹಾಕ್ಬೇಕು. ನೋ ನೋ ವಾಪಸ್ ಬಾಲ್ ಎಕ್ಕಬೇಕು ನಾನು. ನನ್ ದೇವ್ರೇ, ದೇವ್ರೇ, ನಾನೇ ಈಗ ದೇವ್ರ ಹತ್ರ ಬೇಡ್ಬೇಕು ಪ್ಲೀಸ್ ಹಾಕ್ಲಿ ಇವಳು ಅಂತೇಳಿ. ನಿಮ್ಗೆ ವಾಪಸ್ ಎಕ್ಕು ಕೆಲಸ ಆಯ್ತು. ಹೌದು ಮುಗೀತಾ? ಓಕೆ ಹಾಕು ಮಾರ ಐತಿ. ನನ್ಗಿಂತ ಜಾಸ್ತಿ ಉಂಟಲ್ಲ ಇವ್ರೀಗ ಪ್ರೇ ಮಾಡ್ಕೊಳ್ಳಿ. ಹೌದು, ನಾನು ಗಡಿ ಎಕ್ಕಬೇಕಲ್ಲ ಬಾಲ್. ಎಂತ ಒಂದು ಸಹ ಹೋಗುದಿಲ್ಲ ಇದು. ಇಲ್ಲಿ ಏನೋ ದೋಷ ಇಲ್ಲ, ನೋಡಿ ಹಾಕು, ಕರೆಕ್ಟ್ ಟೈಮ್ ತೆಗ್ದು ಹಾಕಂದ್ರೆ ಎಂತ ಹೇಳ್ತಾರೆ. ಅಬ್ಬಾ ಹಾಕಿ. ಓಕೆ ವೇಟ್, ಹಿಯರ್ ಯು ಗೋ. ಎಲ್ಲ ಹಾಕಿದ್ದಾರೆ. ಓಪನ್ ಮಾಡಿ. ಹಿಯರ್ ಯು ಗೋ. ಅಲ್ಲ ಅಲ್ಲಿ ನಿಂಗೆ ಓಪನ್ ಮಾಡೋದು ಗೊತ್ತಾಗ್ಬೇಕೆಂತ ಅಂತ. ವೆಲ್ಕಮ್. ತುಂಬಾ ಆಸೆ ಇತ್ತು ಬೇಕಂತ. ಖುಷಿ ಆಯ್ತಾ? ನೀವ್ ಎಲ್ಲೋ ನಂಗೆ ಯಾಕೆ ಎಣಿಸ್ತದೆ ನನ್ನ ವಿಶ್ ಲಿಸ್ಟ್ ಎಲ್ಲ ಹೋಗಿ ನೋಡಿದಿರಿ ಅಂತ. ಇಷ್ಟಿಷ್ಟು ನೋಡಿದಲ್ಲ, ಅದು ಯಾವಾಗಾದ್ರು ಮಾತಾಡೋ ಕೇಳಿತ್ತಲ್ಲ. ಥ್ಯಾಂಕ್ ಯು, ಐ ಲವ್. ಒಳ್ಳೆ ಉಂಟಾ? ಪಕ್ಕ ತುಂಬಾ ಇಷ್ಟ. ಓಕೆ, ಸೊ ಅದು ಕಷ್ಟಪಟ್ಟಾಗ ಸ್ವಲ್ಪ ಸಾರ್ಥಕ ಆಯ್ತಾ? ತುಂಬಾ ನೆಕ್ಸ್ಟ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಉಂಟು. ಈಗ ನನಗೆ ಲೆವೆಲ್ ಅಪ್ ಆಗ್ತಿರೋದು ಕಾಣ್ತಾ ಉಂಟು ಇಷ್ಟಲ್ಲಿ ಸಹ. ನೆಕ್ಸ್ಟ್ ಎಂತ ಕಾಯ್ತಿದೆ ನಾನು. ಓಕೆ ಲೆಟ್ಸ್ ಸಿ. ಇದು ಬೇಗ ಹಾಕಾಯ್ತಾ ಮಾತ್ರ? ಉಂಟಾ ಎಕ್ಕಬೇಕಾ ನಾನು ಬಾಲ್ ವಾಪಸ್? ಹೌದು ಆಕ್ಚುಲಿ ಎರಡೇ ಇರು. ಓಕೆ, ಎರಡರಲ್ಲಿ ಹಾಕ್ತೀನಿ ನೀನು. ಕಮಾಂಡ್ ಸ್ವಲ್ಪ ಅದಲ್ಲೇ ಇರಲಿ. ಕಮಾಂಡ್. ಎರಡು ಚಾನ್ಸ್ ತೆಗಿತೀನಿ. ಓಕೆ, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್. ಓಕೆ, ಆರ್ ಯು ರೆಡಿ? ಆರ್ ಯು ಎಕ್ಸೈಟೆಡ್? ತರುದಾ?
ಫೈನಲ್ ಗಿಫ್ಟ್ ಬರ್ತಾ ಉಂಟು. ಅಡಗಿಸಿಟ್ಟಿದ್ದೆ ಇಲ್ಲಿ ನಾನು ಪೂಜೆ ಗೊತ್ತಾಗಬಾರ್ದು ಅಂತ. ಹಿಯರ್ ಇಸ್ ದಿ ಫೈನಲ್ ಗಿಫ್ಟ್. ಎಂತ ಇರ್ಬೋದು ಬಟ್ ನಿನ್ ಪಾಪ ಎಷ್ಟು ಕಷ್ಟಪಟ್ಟು ಹಾಕಿದ್ಯಲ್ಲ, ಒಳ್ಳೇದಿರ್ತದೆ ಹಾಗಾದ್ರೆ ಗಿಫ್ಟ್. ಏನ್ ಹೇಳ್ತಿ? ಡೋಂಟ್ ಟೆಲ್ ಮೀ. ಎಂತ ಫೈನಲಿ ಪೂಜೆಗೆ ಬೇಕಾಗಿತ್ತು, ಸಿಕ್ಕಿತ್ತು. ನೋಡೋಣ ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಬೆಸ್ಟ್ ಗಿಫ್ಟ್. ಓಕೆ, ಹ್ಯಾಪಿ? ತುಂಬಾ. ಹೇಗೆ ಇದು ಕಷ್ಟಪಟ್ಟದಕ್ಕೆ ಎಂತ ಫುಲ್ ಸಾರ್ಥಕತೆ ಉಂಟು ಇದಕ್ಕೆ. ಇನ್ನೊಂದು 4 ಇಟ್ಟಿದ್ರು ಅದನ್ನು ಹಾಕ್ತಿದೆ, ಇದು ಕೊಡ್ತೇನೆ ಅಂತ ಹೇಳಿದ್ರೆ ಎಲ್ಲದಿಟ್ಟು ಎಲ್ಲದಕ್ಕೂ ಹಾಕ್ಬೇಕು, 10 ಸತಿ ಹಾಕ್ಬೇಕು. ಓಕೆ ಫೈನ್ ಹೇಳ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಖುಷಿ ಆಯ್ತಲ್ಲ? ಓಕೆ, ಅಷ್ಟೇ ಗೇಮ್. ಸೊ ಒಂದೊಂದು ಗಿಫ್ಟಿಗೆ ಒಂದೊಂದು ಗೇಮ್. ಹೇಗಿತ್ತು ಐಡಿಯಾ? ವೆರಿ ಇಮ್ಯಾಜಿನೇಟಿವ್, ವೆರಿ ಕ್ರಿಯೇಟಿವ್. ಮತ್ತೆ ನಂಗೆ ಎಂತ ಇದೆಲ್ಲ ಮಾಡುವಾಗ ಸಹ ನಂಗೆ ಒಳಗೆ ಕೂರಿಸಿದ್ದು. ದ ವೇ ಯು ಟ್ರೀಟೆಡ್ ಮೀ, ನಂಗೆ ತುಂಬಾ ಖುಷಿ ಆಯ್ತು. ಇಡೀ ವರ್ಷ ಸಹ ಹೀಗೆ ಇದ್ರೆ. ನಾನು ನಿಂಗೆ ಇದು ಕೊಡ್ಲಿಲ್ಲಲ್ಲ, ಕಾರ್ಡ್. ನಮ್ದು ಆಕ್ಚುಲಿ ಉಂಟಾಯ್ತಾ, ಲೈಕ್ ಪ್ರತಿ ಸತಿ ಆನಿವರ್ಸರಿಗಾಗ್ಲಿ ಬರ್ಡೇಗಾಗ್ಲಿ ನಾನು ಅವ್ರಿಗೆ ಕಾರ್ಡ್ ಕೊಡ್ತೇನೆ, ಅವರು ನನಗೆ ಪ್ರೇಮ ಪತ್ರ ಕೊಡ್ತಾರೆ. ಈ ಸತಿ ಇದು ಪ್ರೇಮ ಪತ್ರ ಎಲ್ಲಿ ಉಂಟು? ನೀ ಕೇಳಿ, ನಾನೀಗ ನೆನಪಿಸಿದ್ಮೇಲೆ ನೀ ಕೇಳಿ. ನೀನಾಗಿ ಕೇಳ್ಬೇಕಿತ್ತು, ಈಗ ಕೊಡುದಿಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವ್ ಫಸ್ಟ್ ಈಗ ಕೇಳ್ಬೇಕು ಎಲ್ಲಿ ಉಂಟು ಈ ಸಲ ಕಾರ್ಡ್, ಯಾವಾಗ ನೀವು ಫಸ್ಟ್ ಕೊಡುದಲ್ಲ ಅಂತ ಯಾಕೆ ಕೇಳಿಲ್ಲ? ನಂಗೆ ನೆನಪೋಯ್ತು, ತುಂಬಾ ಗಿಫ್ಟ್ ನೋಡಿ ಒರಿಜಿನಲ್ ಎಂತ ಮಾಡ್ಬೇಕು ಅದು ನೆನಪೋಯ್ತು. ಓಕೆ, ಐ ಆಮ್ ಸ್ಪಾಯಿಲ್ಡ್ ಬೈ ಸೋ ಮೆನಿ ಗಿಫ್ಟ್ಸ್, ಅದಕ್ಕೆ ನಂಗೆ ನೆನಪಿಲ್ಲ. ಓಕೆ, ತರ್ತೇನೆ ನೀವು. ಹಿಯರ್ ಯು ಗೋ. ನಿನ್ನ ಈ ವರ್ಷದ ಓವರ್ ಆಕ್ಟಿಂಗ್ ಮಾಡಬೇಡ. ಗೆಳತಿ ನಿನಗೆ ಸಂತೋಷ. ಬರ್ರೆ ಇಂಥದೇಯ. ನಾನ್ ನಾಯಿ ಮರಿ ಅಂತ ಹೇಳ್ತಿದ್ರು, ಬಟ್ ಲಿಟ್ರಲಿ ನಾಯಿ ಮರಿ ಮಾಡಿದ್ದಾರೆ. ಅದ್ ನೀನ್ ಹೇಳಿದಲ್ಲ ನಾ ಗೋಲ್ಡನ್ ರಿಟ್ರೀವರ್ ಇಷ್ಟ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಗಿಫ್ಟ್ ಎಲ್ಲ ಖುಷಿ ಆಯ್ತಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದೀಗ ಕೆಳಗೆ ಇಡ್ಬೋದು, ಆಯ್ತು. ಇನ್ನು ನಿಂಗೆ ನಂಗೆ ಈಗಲೇ ಯೂಸ್ ಮಾಡೋ ಅನಿಸ್ತಾ. ಅದು ಮಾಡಿ. ನಾನಿವತ್ತು ಕೂದಲು ಬಾಚ್ಕೊಳ್ಳುವಾಗ ಸೇರಿಸಿದೆ, ನನ್ನ ಹತ್ರ ಒಂದು ಶಾರ್ಕ್ ಇಲ್ಲ, ಡೈಸನ್ ಇದ್ರೆ ಎಷ್ಟು ಒಳ್ಳೆ ಆಗ್ತಿತ್ತಲ್ಲ ಮಾರೆ ಅಂತ. ಗಾಡ್ ಹರ್ಡ್ ಮಿ. ಯಾ, ಸೊ ಆಕ್ಚುಲಿ ಅದೇ ಖುಷಿ ಆಯ್ತಲ್ಲ. ಹಾಗೆ ಪ್ಲಾನ್ ಮಾಡಿ ಸರ್ಪ್ರೈಸ್ ತರ ಮಾಡಿ ಗೇಮ್ ಎಲ್ಲ ಆಡಿಸಿ ನಾಟಕ ಮಾಡಿ ಸ್ವಲ್ಪ ಹೇಗೋ ಮಗುವಿಗೆ ಸ್ವಲ್ಪ ಖುಷಿ ಆಯ್ತು. ತುಂಬಾ. ನಾನು ಆಕ್ಚುಲಿ ಇವರಿಗೂ ಇಷ್ಟೆಲ್ಲ ಮಾಡುದಿಲ್ವೇನೋ, ಇವ್ರು ತುಂಬಾ ಯೋಚನೆ ಬೇಡ, ನಮ್ಗೆಲ್ಲ ಮಾಡ್ಬಾರ್ದು. ಇಟ್ಸ್ ಓಕೆ. ನಮ್ ಬರ್ಡೇ ಬರುವ ನೋಡುವ. ಈಗ ನಿಂದು ಬರ್ಡೇ ಆಯ್ತಲ್ಲ, ಓಕೆ. ಸೊ ನಾವಿನ್ನು ಕೇಕ್ ತಿಂತೇವೆ. ಕೇಕ್ ತಿಂದು ಸ್ವಲ್ಪ ಹೊಟ್ಟೆ ತುಂಬಿಸ್ತೇವೆ. ಅಂಡ್ ನಿಮ್ಗೆ ನಮ್ಮ ವಿಡಿಯೋ ಹೇಗಾಯ್ತು, ನಮ್ಮ ಸೆಲೆಬ್ರೇಷನ್ ಹೇಗಾಯ್ತು, ಎಸ್ಪೆಷಲಿ ನಂದು ಐಡಿಯಾಸ್ ಹೇಗಾಯ್ತು, ಕ್ರಿಯೇಟಿವ್ ಐಡಿಯಾಸ್, ಕಾಮೆಂಟ್ ಅಲ್ಲಿ ಹೇಳಿ. ನೀವು ಇದಕ್ಕೆ ಕಾಮೆಂಟ್ ಮಾಡ್ಲೇಬೇಕು, ಯಾಕಂದ್ರೆ ಅಣ್ಣನ ಕ್ರಿಯೇಟಿವ್ನೆಸ್ ಗೆ ನೀವು ಕಾಮೆಂಟ್ ಮಾಡೋದಿದ್ರೆ ಏನ್ ಹೇಳುದು ನಾನು. ಓಕೆ, ಸೊ ಇದಾಗಿತ್ತು ನಮ್ಮ ಇನ್ನು ನೆಕ್ಸ್ಟ್ ಬ್ಲಾಗ್, ಪೂಜು ಬರ್ಡೇ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು? ನಿಮ್ಗೆ ನನ್ನ ಬರ್ಡೇ ಇಷ್ಟ ಆಗಿದ್ರೆ ನನ್ನ ಮುಖದಲ್ಲಿ ಯಾವತ್ತು ಹೀಗೆ ಸ್ಮೈಲ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ದು ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂಡ್ ಇನ್ನು ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. See you in next video. Bye.